ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಅಂತ ಹೇಳ್ತಾ ಇದು ನಮ್ಮ ಹಸ್ಬೆಂಡ್ ಬರ್ಡೇ ಇವತ್ತು ನವೆಂಬರ್ 1 ಆ ಲಾಗ್ ಆಗಿರುತ್ತೆ. ಹಾಗೆ ನವೆಂಬರ್ 3 ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಕಂಟಿನ್ಯೂ 2 ಲಾಗೂ ಒಂದೇ ವೀಡಿಯೋಲಿ ಬರುತ್ತೆ, ಒಂದೇ ವೀಡಿಯೋಲಿ 2 ಲಾಗು ಬರುತ್ತೆ. ಸೊ ಸೆಲೆಬ್ರೇಷನ್ ಮಾಡಬೇಕು. ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಇಲ್ಲಾಂದರೆ ಈಗ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಇವಾಗ ಹೋಗೋಕ್ಕಾಗಿಲ್ಲ, ಅವ್ರು ಬೆಂಗಳೂರಿಂದ ಬಂದಮೇಲೆ ಹೋಗ್ಬೇಕೇನೋ ಕೆಲಸದ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ನಾನಿವಾಗ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿದ್ದೀನಿ. ಸಂಜೆ ಟೆಂಪಲ್ಗೆ ಹೋಗಿ ಬರ್ತ್ಡೇ ಸೆಲೆಬ್ರೇಷನ್ ಇರುತ್ತೆ, ಇವೆಂಟ್ ರೂಮಲ್ಲೆಲ್ಲ ಹೇಳಿದ್ದೀವಿ. ಸೊ ನಾನು ಈಗ ತಾನೇ ಪೂಜೆ ಮಾಡಿ ಮುಗಿಸಿದ್ದೀನಿ. ನೆಕ್ಸ್ಟ್ ಏನೇ ಇದ್ರೂ ಲಾಗ್ನ ನಾನು ಸಂಜೆ ಕಂಟಿನ್ಯೂ ಮಾಡ್ತೀನಿ, ಅವರು ಬೆಂಗಳೂರಿಂದ ಬಂದಮೇಲೆ. ಸೊ ಅಲ್ಲಿಗೆ ಸಂಜೆ ಸಿಗ್ತೀನಿ. ನೈಟು ಬರ್ಡೇಗೆ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಶಾಪಿಂಗ್ ಮಾಡಿದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಹಾಯ್ ಗೈಸ್, ಇವತ್ತು ವೀಡಿಯೋ ಮಾಡ್ತಿರೋ ರೀಸನ್ ಏನಂದರೆ ನಮ್ಮ ಹಸ್ಬೆಂಡು ಬರ್ತಡೇ, ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲ ಒಟ್ಟಿಗೆ ಇದೆ. ಶಾಪಿಂಗ್ ಆಗೋಯ್ತು, ಶಾಪಿಂಗ್ ವೀಡಿಯೋ ನಿಜವಾಗ್ಲೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನನಗೆ ಬಟ್ಟೆ ಹುಡ್ಕೋದೇ ಒಂದು ಟೆನ್ಷನು. ಈಗ ನೋಡಿ, ನನಗೆ ಬಟ್ಟೆನೇ ಸಿಕ್ಕಿಲ್ಲ. ನಮ್ಮ ಮನೆಯವ್ರಿಗೆ ಒಂದು 4000 ಬಿಲ್ ಆಯಿತು, ಅಷ್ಟು ಬಟ್ಟೆ ತೊಗೊಂಡು ಬಂದಿದ್ದೀನಿ. ನನಗೆ ಬಟ್ಟೆನೇ ಸಿಕ್ಕಿಲ್ಲ. ಮಂಡೇ ಇರೋದು ವೆಡ್ಡಿಂಗ್ ಆ್ಯನಿವರ್ಸರಿ, ನಾಳೆ ಅವ್ರದ್ದು ಬರ್ಡೇ. ಸೊ ಹಾಗಾಗಿ ಅವ್ರಿಗೆ ಅರ್ಜೆಂಟಾಗಿ ಬಟ್ಟೆ ತೊಗೊಳ್ಳೇಬೇಕಿತ್ತು. ಬರ್ತಡೇಗೆ ಅವ್ರಿಗೆ ಬಟ್ಟೆ ತೊಗೊಂಡಿದ್ದೀನಿ. ಇನ್ನು ನನಗೆ ಸೀರೆ ಇದೆ, ನಾನು ಮದುವೆಲೇ ತೊಗೊಂಡಿದ್ದನ್ನು ಹಾಕ್ಕೊಂಡಿಲ್ಲ. ಹಾಗಾಗಿ ಇವಾಗ ಮತ್ತೆ ನಾನು ಸ್ಯಾರಿನೂ ನೋಡಿದೆ, ನನಗೆ ಸಿಗಲಿಲ್ಲ, ಯಾವುದೂ ಇಷ್ಟ ಆಗಲಿಲ್ಲ. ಇಲ್ಲಾಂದಿರೋ ಸ್ಯಾರಿ ತೆಗೆದು 2 ಡೇಸಲ್ಲಿ ಹಿಂಗಾದರೂ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊತಾ ಇದ್ದೆ, ಬಟ್ ಸ್ಯಾರಿನೇ ಇಷ್ಟ ಆಗಿಲ್ಲ. ಹಾಗಾಗಿ ಸ್ಯಾರಿ ಅದು ಹಾಕ್ಕೊತೀನಿ. ಬಟ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಒಂದು ಡ್ರೆಸ್ ಅಥವಾ ವೆಸ್ಟರ್ನ್ ವೇರಲ್ಲಿ ಯಾವ್ದಾದ್ರು ನಾಳೆ ಹೋಗಿ ನೋಡ್ತೀನಿ. ಇವಾಗ ಟೈಮ್ ಆಗೋಯ್ತು. ಇವಾಗ ಜಸ್ಟ್ ಪುನಿಯವ್ರಿಗೆ ತಂದಿರೋದನ್ನು ತೋರಿಸ್ತೀನಿ, ಬನ್ನಿ. ಇದು ಬರ್ಡೇ ಜೀನ್ಸು. ಈ ಕಲರ್ ಇರಲಿಲ್ಲ, ಇನ್ನೆಲ್ಲ ಕಲರ್ ಜೀನ್ಸ್ ಇತ್ತು ಅವ್ರ ಹತ್ರ. ಆ್ಯಂಡ್ ಸುಮ್ಮನೆ ಇದು ಒಂದು ಶರ್ಟ್ ಸುಮ್ಮನೆ ತೊಗೊಂಡೆ ಇರಲಿ ಅಂದ್ಬಿಟ್ಟು, ಹಾಫ್ ಸ್ಲೀವ್ದು. ಅದು ಬಿಟ್ಟರೆ ಇದು ನಾಳೆ ಬರ್ಡೇಗೆ ಅವರಿಗೆ. ಇದು ಜೀನ್ಸ್ಗೆ ಈ ಶರ್ಟು G7 ಫುಲ್ ಶಾಪಿಂಗ್ ಮಾಡಿದ್ದು. ಇದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನ್ನ ಸ್ಯಾರಿ ಮ್ಯಾಚಿಂಗ್ ತೊಗೊಂಡಿದ್ದೀನಿ. ಬರೀ ಅದಕ್ಕೆ ಪ್ಯಾಂಟ್, ಇದು ಇಷ್ಟು ಬಟ್ಟೆಗೆ 3000 ಸಮಥಿಂಗ್ ಆಯಿತು. ಬೇರೆ ಕಡೆ ಮತ್ತೆ ಅವ್ರಿಗೆ ನೈಟ್ ವೇರ್ ಬೇಕಿತ್ತು, ತೊಗೊಂಡೆ. ಇದಕ್ಕೇ 3218 ಆಯಿತು. ಇನ್ನು ಅವ್ರಿಗೆ ನೈಟ್ ವೇರ್ಸ್ ಇರಲಿಲ್ಲ, ನೈಟ್ ಪ್ಯಾಂಟ್ಗಳು ಬೇಕಾಗಿತ್ತು. ಹಂಗಾಗಿ ಅದೊಂದು ಕಾಂಬೋ ಸೆಟ್. ಕಾಂಬೋ ಸೆಟ್ಟಲ್ಲಿ ನೈಟ್ ವೇರ್ಸ್ ತೊಗೊಂಡೆ. ಸೊ ಇಷ್ಟು ಅವ್ರದ್ದು ಶಾಪಿಂಗ್ ಆಯಿತು. ನನ್ನ ಶಾಪಿಂಗ್ ನಾಳೆ ಮಾಡಬೇಕು. ಆ್ಯಕ್ಚುಲಿ ಇವತ್ತು ಅಕ್ಟೋಬರ್ 31, ಅವ್ರದ್ದು ನಮ್ಮ ಪುನಿಯವ್ರದ್ದು ಬರ್ತಡೇ ಇರೋದು ನವೆಂಬರ್ 1ಗೆ. ಬರ್ತಡೇ ಸೆಲೆಬ್ರೇಷನ್ಗೆಲ್ಲ ರೆಡಿ ಆಗಿದೆ, ಬಟ್ಟೆ ತೊಗೊಂಡಿರಲಿಲ್ಲ. ಈಗ ನೈಟ್ ಹೋಗಿ ಶಾಪಿಂಗ್ ಮಾಡಿದ್ದು, ಹಾಗಾಗಿ ಶಾಪಿಂಗ್ ಮಾಡೋದು ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ಹಳೆ ಲಾಗ್ನೇ ತುಂಬ ಅಪ್ಲೋಡ್ ಮಾಡಿಲ್ಲ, ಬಟ್ ಈ ಲಾಗ್ ಮಾತ್ರ ಬೇಗನೆ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ನವೆಂಬರ್ 1 ಅವ್ರ ಬರ್ತಡೇ ಇದೆ, ನವೆಂಬರ್ 3ಕ್ಕೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ, ಮೊದಲನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಏನು ಗಿಫ್ಟ್ ಕೊಡಿಸ್ತಾರೆ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಇವಾಗ ಅವ್ರಿಗೆ ಮಾತ್ರ ಶಾಪಿಂಗ್ ಆಗಿದೆ, ನಂದು ಶಾಪಿಂಗ್ ಆಗಿಲ್ಲ. ನಾನು ಯಾವ ಥರ ಸ್ಯಾರಿ ಇಷ್ಟಪಟ್ಟೆ ಸಿಗಲಿಲ್ಲ. ಆ್ಯಂಡ್ 2 ಡೇಸಲ್ಲಿ ಸ್ಟಿಚ್ ಇಟ್ಕೊಡೋ ಡೌಟು, ಬಟ್ ನಂಗೆ ಪರಿಚಯ ಇದ್ದರು ನನ್ನ ಸ್ಯಾರಿಗೆ. 2 ಡೇಸಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿಕೊಡೋರು, ಬಟ್ ನಂಗೆ ಇಷ್ಟ ಆಗೋ ಥರ ಸಿಕ್ಕಿಲ್ಲ. ಮದುವೆ ಸ್ಯಾರಿನೇ ನಾನು ಒಂದು ವೇರ್ ಮಾಡಿಲ್ಲ, ಅದನ್ನೇ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ವೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಒಂದು ಡ್ರೆಸ್ಸು ಮತ್ತು ಒಂದು ವೆಸ್ಟರ್ನ್ ವೇರಲ್ಲಿ ಡ್ರೆಸ್ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ನಾನು ನಾಳೆ ಟೈಮ್ ಇದೆ, ನಾಳೆ ಹೋಗಿ ನೋಡ್ತೀನಿ. ಸೊ ಇವಾಗ ಅವ್ರ ಬರ್ತಡೇ ಶಾಪಿಂಗ್ ಎಲ್ಲ ಆಗಿದೆ. ಸೊ ಈ ಲಾಗು ಬರುತ್ತೆ, ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ತಡೇ ಎಲ್ಲ ಸೆಲೆಬ್ರೇಷನ್ ಆದಮೇಲೆ ಬರುತ್ತೆ, ವೆಯ್ಟ್ ಮಾಡ್ತಾ ಇರಿ. ಬೆಂಗಳೂರಿಂದ ಬಂದರು, ಮಧ್ಯಾಹ್ನನೇ ಮಲಗಿಬಿಟ್ಟಿದ್ರು ಟಯರ್ಡ್ ಆಗಿ. ಸೊ ಇವಾಗ ನಾವು ಟೆಂಪಲ್ಗೆ ಹೋಗಬೇಕು. ನೋಡಿ, ಹಾಕ್ಕೊಳ್ದಿರೋಂಥಷ್ಟು ಬಟ್ಟೆನೇ, ಹೊಸ ಬಟ್ಟೆಗಳು ಎಲ್ಲ ಪ್ಯಾಕ್ ಮಾಡಿ ವಾರ್ಡ್ರೋಬ್ ಫೈಲ್ ಜಾಗ ಇಲ್ಲದಿರೋದಕ್ಕೆ ಹಿಂಗೆ ಇಟ್ಟಿದ್ದಾರೆ. ಸೊ ನಾನು ಬಟ್ಟೆ ತೊಗೊಂಡಿಲ್ಲ, ಮರ್ತ್ಕೊಂಡು, ಅದಕ್ಕೆ ನನ್ನ ಹತ್ರ ಹೊಸದೇ ಇತ್ತು, ಅದನ್ನೇ ಹಾಕೊತಾ ಇದ್ದೀನಿ ಈಗ. ಸೊ ಇದನ್ನು ಹಾಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕೀಗ. ಇವಾಗ ನಾವು ರೆಡಿಯಾಗಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವೀಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ನಾವು. ಬರ್ಡೇ ಬಾಯ್. ಈಗ ದೇವಸ್ಥಾನದೊಳಗೆ ಹೋಗ್ತಿದ್ದೀವಿ. ಈಗ ಟೆಂಪಲ್ಗೆ ಬಂದು ಏನು ದೇವಸ್ಥಾನಕ್ಕೆ ಬಂದು ಕೂತಿದ್ದೀವಿ, ಪೂಜೆ ಮಾಡಿಸ್ಬೇಕು. ಮಹದೇಶ್ವರ ದೇವಸ್ಥಾನದಲ್ಲಿದ್ದೀವಿ ನಾವೀಗ. ಪೂಜೆಗೆ ಒಳಗಡೆ ಅಲಂಕಾರ ನಡೀತಿದೆ ಅನಿಸುತ್ತೆ, ಸೊ ಕ್ಲೋಸ್ ಆಗಿ ಮಾಡಿದ್ದಾರೆ. ನೈಟ್ ಆಲ್ರೆಡಿ ಟೈಮ್ ಆಗಿತ್ತು, ಮತ್ತೆ ಪೂಜೆಗೆ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಕೈ ಮುಕ್ಕೊಂಡು ಹೊರಡೋಣ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ ನಾವು ದೇವಸ್ಥಾನದಿಂದ. ಮಹದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಲೇಟ್ ಅಂದರು. ಪುನಿಯವರು ನೈಟ್ ಡ್ಯೂಟಿಗೆ ಹೋಗಬೇಕು, ಹಾಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ರಾಯರ ದರ್ಶನ ಅಂತೂ ಆಯಿತು, ಅಲ್ಲಿಂದ ಕೈ ಮುಕ್ಕೊಂಡು ಹೊರಟ್ವಿ ನಾವು. ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ. ಹಲೋ ಬರ್ಡೇ ಬಾಯ್.
ಈವೆಂಟ್ ರೂಮಲ್ಲಿ ಟೈಮು ಏನೋ ಅಡ್ಜಸ್ಟ್ ಆಗಿಲ್ಲ. ಆ ಟೈಮಲ್ಲಿ ಬೇರೆ ಯಾವುದೋ ಸೆಲೆಬ್ರೇಷನ್ಗಳು ನಡೀತಾ ಇದೆ. ಹಾಗಾಗಿ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ಈವೆಂಟ್ ರೂಮ್ಗೆ ಹೋಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಈಗ ಚೌಕಳ್ಳಿ ಮನೆಗೆ ಹೋಗಿ ಅಲ್ಲಿ ಅವ್ರಿಗೆ ಸ್ವೀಟ್ ಕೊಟ್ಟು ಅಲ್ಲಿಂದ ನೆಕ್ಸ್ಟ್ ನಾವು ಬರೋದು ಇದೇ ಹೋಟ್ಲಿಗೆ ಬರೋದು ನಾವು ನೆಕ್ಸ್ಟು ಅಲ್ಲಿಂದ. ಈಗ ನಾವು ಚೌಕಳ್ಳಿ ಮನೆಗೆ ಬಂದಿದ್ದೀವಿ ಗಾಯ್ಸ್. ಈವೆಂಟಲ್ಲಿ ಟೈಮಿಂಗ್ಸ್ ಎಲ್ಲ ಬುಕ್ ಆಗಿಬಿಟ್ಟಿದೆ. ನಮಗೆ ಟೈಮ್ ಇರೋದು 9 to 10. ಸೊ ಅಲ್ಲಿ ಗಂಟ ಯಶಮ್ಮ ಅವರೆಲ್ಲ ಹೊಟ್ಟೆಸ್ಕೊಂಡಿರಲ್ಲ, ರಾಜಣ್ಣನ ಮಕ್ಕಳು. ಸೊ ನಾವೀಗ ಇಲ್ಲಿ ಮುಗಿಸ್ಕೊಂಡು ಉಡುಪಿ ಹೋಟೆಲ್ ಹೋಗಿ ಅಲ್ಲಿಂದ ಊಟ ಮಾಡ್ಕೊಂಡು ಆಮೇಲಿಂದ ಈವೆಂಟ್ಗೆ ಹೋಗಿ ಸೆಲೆಬ್ರೇಷನ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಬನ್ನಿ ಹೋಗುವ. ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ನನಗೆ ಡ್ರೆಸ್ ನೋಡೋಕೆ ಬಂದ್ವಿ. ನನ್ನ ತಂಗಿ ನೋಡ್ತಾ ಇದ್ಲು ನನಗೂ ವೆಸ್ಟರ್ನ್ ವೇರ್ ಬೇಕಂತ. ಬಟ್ಟೆ ಸಿಕ್ತು ಗೈತಿ. ಏನೋ ನೋಡೋಕೆ ಬಂದು ಏನೋ ನೋಡಿ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಟ್ಟೆ ಸಿಕ್ಕಿಲ್ಲ ಅಂತ ನನ್ನ ತಂಗಿನ ನಾಳೆ ಮೈಸೂರು ಕಳಿಸ್ಬೇಕಿತ್ತು. ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ರಿ. 2 ಜೊತೆ ಒಟ್ಟಿಗೆ ಸಿಕ್ತು ಗೈಸ್. ಅಲ್ಲೇ 3,500 ಹೊಗೆ ಹಾಕಿಸ್ಕೊಂತು. ಆದ್ರೂ ಪರವಾಗಿಲ್ಲ, ಚೆನ್ನಾಗಿರೋ ಸಿಕ್ತು ಅಂತ ತುಂಬ ಖುಷಿ ಆಯಿತು. ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬಟ್ಟೆ ಹುಡ್ಕೋದು ತಪ್ಪಿತು. ಸೊ ಇವಾಗ ಫುಲ್ ಹ್ಯಾಪಿ. ಈಗ ನೆಕ್ಸ್ಟು ನಾವು ಈವೆಂಟ್ ರೂಮು ನಮಗೆ ಸ್ವಲ್ಪ ಟೈಮಿಂಗ್ಸ್ ಪ್ರಾಬ್ಲಮ್ ಆಗಿದೆ. ಹಂಗಾಗಿ ಊಟ ಮಾಡಿಕೊಂಡು ಆಮೇಲೆ ಈವೆಂಟ್ಗೆ ಹೋಗಿ ನಮ್ಮ ಹಸ್ಬೆಂಡ್ ಬರ್ತಡೇನ ಸೆಲೆಬ್ರೇಷನ್ ಮಾಡಿಕೊಂಡು ಮನೆಗೆ ಹೋಗ್ಬೇಕು. ನೆನ್ನೆ ಶ್ರೀನಿಧಿ ಹತ್ರ ಹೋಗಿದ್ವಿ. ಹೊರ್ಗಡೆ ಡಿಸ್ಪ್ಲೇನ ನೋಡಿಕೊಂಡು ವಾಪಸ್ ಬರಬಾರ್ದು ಅನ್ನೋದಕ್ಕೆ ನಾವೇ ಎಕ್ಸಾಂಪಲ್ಲು. ಇವತ್ತು ಸುಮ್ಮನೆ ಒಳಗಡೆ ಹೋದ್ವಿ. ಹೋಗ್ತಿದ್ದಂಗೆ 2 ಜೊತೆ ಡ್ರೆಸ್ಸು ಸಿಕ್ಬಿಡ್ತು. ಒಂದು 1850, ಇನ್ನೊಂದು 1600 ಸಮಥಿಂಗ್ ಆಯಿತು. ಮನೆಗೆ ಹೋಗ್ಬಿಟ್ಟು ಡ್ರೆಸ್ನ ತೋರಿಸ್ತೀನಿ. ಇವಾಗ ಊಟಕ್ಕೆ ಬಂದಿದ್ದೀವಿ ನಾವು ಹೋಟೆಲಿಗೆ, ಉಡುಪಿ ಹೋಟೆಲು. ಆ್ಯಕ್ಚುಲಿ ನಾವು ಕೆ ಆರ್ ನಗರದಲ್ಲಿ ಯಾವುದೇ ಹೋಟೆಲ್ ಓಪನ್ ಆದರೂ ಟೇಸ್ಟ್ ನೋಡೋಕೆ ಹೋಗ್ತಿದ್ವಿ ಅಲ್ವಾ. ಈ ಉಡುಪಿ ಹೋಟೆಲ್ ಓಪನ್ ಆಗಿ 3 months ಮೇಲೆ ಆಗಿದೆ. ಈ ಹೋಟ್ಲಿಗೆ ಬಂದಿರಲಿಲ್ಲ. ಮೇ ಬಿ ನಮ್ಮ ಹಸ್ಬೆಂಡ್ ಬರ್ತಡೇಗೆ ಬರ್ಬೇಕು ಅನ್ನೋದಿತ್ತೇನೋ. ಸೊ ಇವಾಗ ಹೋಗ್ತಾ ಇದ್ವಿ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಡ್ರೆಸ್ನ ನಾನು ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ. ಹಲೋ ಬರ್ಡೇ ಬಾಯ್. ಬರ್ಡೇ ಔಟ್ಫಿಟ್ ತೋರಿಸಿ, ಮುಖ ತೋರಿಸಿ ಅಂದರೆ ನಾನು ಪ್ರೀಂದೆ ಬರ್ಡೇ ಥರ ಮಿಂಚ್ತಾ ಇದ್ದಾಳೆ ಗೈಸ್. ಮುಖಕ್ಕೆ ಲೈಟ್ ಬಿಡ್ತೈತೆ. ಏಸು ರೂಮಲ್ಲಿ ಕೂರಿಸಿದ್ದಾರೆ ನಮ್ಮ ಪುನೀತ್ ಅವರು. ಪ್ರಿಯಾಂಕ್ ಅವರೇ ಉಡುಪಿ ಹೋಟೆಲ್ ಮೆನು ನೋಡ್ತಾ ಇದ್ದೀವಿ ಗೈಸ್. ನಾವೀಗ ಉಡುಪಿ ಹೋಟೆಲಿಗೆ ಬಂದಿದ್ದೀವಿ. ಪ್ರಿಯವರು ಮೆನು ನೋಡ್ತಾ ಇದ್ದಾರೆ. ಇನ್ನು ರಾಜಣ್ಣ ಅವ್ರು ಬರಬೇಕು, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಪುನೀತ್. ಸುಮ್ಮನೆ ಹಾಯ್ ಹಾಯ್ ಅಂತ ಅನ್ನಿಸ್ತಾ ಇರೋದು. ಊಟ ಮಾಡುವಾಗ ಗೈಸ್ ಮೆನು ನೋಡ್ತಾ ಇದ್ದಾರೆ ಗೈಸ್. ಇನ್ನೊಂದಷ್ಟು ಜನ ಇವರಿಬ್ಬರು ಮೆನು ನೋಡ್ತಾವ್ರೆ, ನಾನು ಸುಮ್ಮನೆ ಕೂತಿದ್ದೀನಿ ಗೈಸ್. ಅದಲ್ಲದೆ ಏನು ಗೊತ್ತಾ ಇನ್ನೊಂದು ಮ್ಯಾಟ್ರು, ನಮ್ಮ ಹಸ್ಬೆಂಡ್ ದುಡ್ಡು ಇವತ್ತು ಉಚ್ಕೊಂಡು ಹೋಯ್ತೈತೆ. ತಿರ್ಗಾ 2 ದಿನಕ್ಕೆ ವೆಡ್ಡಿಂಗ್ ಆ್ಯನಿವರ್ಸರಿ. ತಿರ್ಗಾ ಅವಾಗಲೂ ಪಾರ್ಟಿ ಅವ್ರ ಫ್ರೆಂಡ್ಸಿಗೆ. ಇವಾಗ ಎಲ್ರಿಗೂ ಬರೀ ಫೋನ್ಪೇ ಮಾಡ್ಕೊಂಡು ಕೂತವ್ರೆ ಹೋಟ್ಲಿಗೆ ಬಂದ್ಬಿಟ್ಟು. ಫುಲ್ಲಿ ಇಲ್ಲಿ ಫೋನ್ಪೇ ಮಾಡ್ಕೊಂಡಿದ್ದಾರೆ ಎಲ್ರಿಗೂ. ಮೆನುಲಿ ಏನೇನೋ ಇದೆ ಗೈಸ್. ನಮ್ಮ ತಂಗಿಯವ್ರು ಇಟ್ಕೊಂಡಿದ್ದಾರೆ ಮಶ್ರೂಮ್ ಫ್ರೈಡ್ ರೈಸ್ ಅಂತೆ ಅವ್ರಿಗೆ. ನೋಡಿ ನೋಡಿ ತುಂಬ ಬೇಗ ಬಂದಿದ್ದಾರೆ ಗೈಸ್. ಈಗ ಬಾರಿಸೋದು ಎಲ್ಲ ಹೇಳಿದ್ವಿ, ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂತ ಬಂದಮೇಲೆ ಹೇಳ್ತೀವಿ. ಇದ್ದೀರಾ ಅಣ್ಣ? ನೀವಿದ್ದೀರ? ಈಗ ಬರ್ತವ್ರೆ ನಮ್ಮಣ್ಣ. ವಿಡಿಯೋ ಮೊದಲೆಲ್ಲ ಬರ್ತಾ ಇರಲಿಲ್ಲ, ಇವಾಗ ಅಭ್ಯಾಸ ಆಗ್ಬಿಟ್ಟೈತೆ ನಮ್ಮ ಅಣ್ಣನಿಗೆ. ಮಶ್ರೂಮ್ ಫ್ರೈಡ್ ರೈಸ್ ಹೇಳಿದ್ದೀವಿ, ಒಂದು ಮಸಾಲೆ ದೋಸೆ. ಇವರು ಸೌತ್ ಮಿಲ್ ಹೇಳಿದ್ದಾರೆ, ನಾವು ಕುಲ್ಚಾ ರೋಟಿ ಸಮಥಿಂಗ್ ಹೇಳಿದ್ದೀವಿ. ಪ್ಲೇಟ್ ಬಂದಿದೆ ಗೈಸ್. ಹೌ ಇಸ್ ದ ಫೀಲಿಂಗ್ ಅಣ್ಣ? ಫುಲ್ ಕ್ಲೋಸ್ ಅಪ್ ಅಲ್ಲಿ. ಎಷ್ಟು ಅಂತ ನಿಮ್ಮನ್ನೇ ವೀಡಿಯೋ ಮಾಡೋದು, ನಮ್ಮನ್ನು ವೀಡಿಯೋ ಮಾಡ್ಕೊಳ್ಳೋದು ಬೇಡವಾ? ಎಲ್ಲ ಫುಡ್ ಆರ್ಡರ್ ಮಾಡಿದ್ದೀವಿ ಗೈಸ್, ಬಂದಮೇಲೆ ವೀಡಿಯೋ ಮಾಡ್ತೀವಿ. ನಮ್ಮ ಮನೆಯವರು ಬತ್ತಿದಂಗೆ ಬಾರಿಸ್ತವ್ರೆ ಗೈಸ್. ಮನು ದೋಸೆ ಬಂದಿದೆ, ನನಗೆ ಸ್ನ್ಯಾಪ್ ಹಾಕೋಕ್ಕೂ ಬಿಡ್ತಾ ಇಲ್ಲ. ಸ್ನ್ಯಾಪ್ ಹಾಕೊಂಡು ಒಂದು ಸ್ನ್ಯಾಪ್ ಮಾಡಿಬಿಡ್ತೀನಿ. ಎಲ್ಲರೂ ಆರ್ಡರ್ ಮಾಡಿರೋದು ಬಂದಿದೆ. ಎಲ್ಲರೂ ಅವ್ರವ್ರ ಪಾಡಿಗೆ ಊಟ ಮಾಡ್ತಾ ಇದ್ದಾರೆ, ನಾನು ಮಾತ್ರ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲರೂ ಸೈಲೆಂಟಾಗಿ ಬರೆಸ್ತಾ ಇದ್ದಾರೆ ಗೈಸ್. ನಾನು ಮೊಸರನ್ನ ತಿಂತಾ ಇದ್ದೀನಿ.
ನಮ್ಮ ಹಸ್ಬೆಂಡ್ಗೆ ಸಾಲದ ಗೀ ರೈಸ್ ತೊಗೊಂಡಿದ್ದಾರೆ. ಕೊಡು ನನಗೊಂದು ಸ್ವಲ್ಪ ಟೇಸ್ಟ್ ನೋಡ್ಬೇಕು. ಎಲ್ಲ ಊಟದ ಟೇಸ್ಟು ತುಂಬಾ ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ಬಂದಿದ್ದಕ್ಕೂ ಆ್ಯಂಡ್ ಈ ಇದ್ರಲ್ಲಿ ಬಂದಿದ್ದಕ್ಕೂ ತುಂಬಾ ಖುಷಿ ಆಯಿತು. ನೆಕ್ಸ್ಟ್ ಐಸ್ ಕ್ರೀಮ್ ಹೇಳಿದ್ವಿ. ಊಟ ಎಲ್ಲ ಆಯಿತು ಗೈಸ್. ಹ್ಯಾಂಡ್ ವಾಶ್ ಮಾಡೋಕ್ಕೆ ಊಟ ಆಯಿತು ಗೈಸ್. ಇವಾಗ ಐಸ್ ಕ್ರೀಮ್ ಮತ್ತು ಫ್ರೆಶ್ ಜ್ಯೂಸ್ ಕೇಳಿದ್ದೀವಿ. ವೆಯ್ಟ್ ಮಾಡ್ತಾಯಿದ್ದೀವಿ. ಐಸ್ ಕ್ರೀಮ್ ಆಯಿತು. ಈಗ ಸೋಡಾ ಗೈಸ್. ಫೈನಲ್ ಟಚ್ ಊಟದಲ್ಲಿ ಸೋಡಾ. ಏನೇನು ತಿಂದಿದ್ವಿ ಅಂತ ನೆನಪಿರ್ಬೇಕು. ಫ್ರೂಟ್ಸ್ ಸಲಾಡ್, ಟೋಟಲ್ 2,129 ರೂಪಾಯಿ ಬಿಲ್ ಆಗಿದೆ ಗೈಸ್. ಊಟ ಆಯಿತು ಗೈಸ್. ಈಗ ಈವೆಂಟ್ ರೂಮ್ಗೆ ಹೋಗ್ತಾ ಇದ್ದೀವಿ ನಾವು. ಯಶಮಾಲ ಹಾಫ್ ಮಾಡಿಬಿಟ್ಯಾ? ಊಟ ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಚೆನ್ನಾಗಿ ನಮ್ಮ ಹಸ್ಬೆಂಡ್ ಖರ್ಚು ಮಾಡಿಸಿ ಹೋಗ್ತಾ ಇದ್ದೀವಿ. ನನ್ನ ತಂಗಿಗೆ ಇವತ್ತು 2 ಬೇಸರ ಬೇರೆ ಗೈಸ್. ಏನು ಕತ್ತೆ ಕಾಣಿಸ್ತಾ ಇಲ್ಲ. ಅಲ್ಲಿ ಇವೆಂಟ್ ರೂಮ್ ಹತ್ರ ಹೋಗ್ಬಿಟ್ಟು ಹೇಳ್ತೀನಿ ಏನು ಅಂತ. 2 ಬೇಜಾರು ಅವಳಿಗೆ. ಅವಳು ಅನ್ಕೊಂಡಿದ್ದ ಥರ ಕೇಕ್ ಮಾಡೋಕ್ಕಾಗಲಿಲ್ಲ. ಅದು ಲಾಸ್ಟ್ ಮೂಮೆಂಟಲ್ಲಿ. ಅವಳು ಅನ್ಕೊಂಡಿದ್ದು ಡೆಕೋರೇಷನು ಮಾಡೋಕ್ಕಾಗಲಿಲ್ಲ ಲಾಸ್ಟ್ ಮೂಮೆಂಟಲ್ಲಿ. ಅದರಿಂದ ಅವಳಿಗೆ ಸ್ವಲ್ಪ ಗಿಲ್ಟ್ ಫೀಲ್ ಇದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇರೋದು ಪ್ರಿಯಾ ಮೇಡಮ್. ನನ್ನ ತಂಗವ್ವ ಮಾಡ್ತಾವಳೆ. ಏನೂ ಕಾಣಿಸ್ತಿಲ್ಲ. ಇವೆಂಟ್ ರೂಮ್ ಹೋಗ್ಬಿಟ್ಟು ಮತ್ತೆ ಹೇಳ್ತೀನಿ. ನಾವು ಮತ್ತೆ ನಮ್ಮ VB ಸೆಲೆಬ್ರೇಷನ್ ಅಡ್ಡಾಗೆ ಬಂದಿದ್ದೀವಿ ಗೈಸ್. ಸೆಲೆಬ್ರೇಷನ್ ಮಾಡೋಕ್ಕೆ ಇಲ್ಲೇ ಇರೋ ನೀನು. ಎಸ್ ಬಂದಿದ್ದೀವಿ ಸೆಲೆಬ್ರೇಷನ್. ಅಲ್ಲಿ ವೇಟ್ ಮಾಡಿಸ್ತಿದ್ದೀವಿ ಬರ್ಡೇ ಬಾಯ್ನ. ಇಲ್ಲೇ ರೀ ಆ್ಯನಿವರ್ಸರಿಗೆ ಈ ಡೆಕೋರೇಷನ್ ಹೇಳಿರೋದು ಗೈಸ್. ಊಟ ಎಲ್ಲ ಮುಗಿಸಿ ನಾವು ಈಗ ಈವೆಂಟ್ ರೂಮ್ಗೆ ಬಂದಿದ್ದೀವಿ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಗೈಸ್. ಆ್ಯಂಡ್ ಒಂದು ಬೇಜಾರು ಏನಂದರೆ ನನ್ನ ತಂಗಿ ಹೇಳಿದ್ದು ಡೆಕೋರೇಷನ್ ಇದೆಲ್ಲ, ಅದು ಕೊನೆ ಮೂಮೆಂಟ್ ಮಾಡೋಕ್ಕಾಗಿಲ್ಲ. ಕೇಕ್ ಕೂಡ ನಾವು ಅಂದ್ಕೊಂಡಿದ್ದಲ್ಲ, ಬೇರೆ ಕೇಕು. ಸೊ ಕೇಕ್ ಹೇಗಿದೆ ತೋರಿಸ್ತೀನಿ ಬನ್ನಿ. ನಮ್ಮಣ್ಣ ಕೇಕ್ ಓಪನ್ ಮಾಡ್ತಾ ಇದ್ದಾರೆ ಗಾಯ್ಸ್. ನಮ್ಮಣ್ಣ ಇವಾಗ ಲಾಗ್ ಮಾಡಿದ್ರೆ ಬೈತಾ ಇಲ್ಲ, ಮುಂಚೆ ಬೈತಾಯಿದ್ರು. ಟಡಾನ್. ಅಯ್ಯೋ ಇದ್ಯಾಕೆ ಹಾಕೋರೆ? ನನ್ನ ತಂಗಿ ಟೆಡ್ಡಿ ಹಾಕೋತಾಳೆ ಗೈಸ್. ಕನ್ಫ್ಯೂಷನ್ ನೋಡಿ. ಇವರೇನೋ ವೆಡ್ಡಿಂಗ್ ಆ್ಯನಿವರ್ಸರಿ ಬರ್ಡೇಲಿ ನೆನಪಿರಬೇಕು ಅಂತ ಮಾಡಿಸ್ತಾರೆ. ವೆಡ್ಡಿಂಗ್ ಆ್ಯನಿವರ್ಸರಿ ಕೇಕ್ ಮೇಲೆ ಹಾಕಕ್ಕೆ ಕೊಟ್ಟಿರೋ ಫೋಟೋ ಸೋಮವಾರಕ್ಕೆ ಬರ್ತಡೇ ದಿನ ಹಾಕ್ಬಿಟ್ಟವ್ರೆ. ಏನು ಮಾಡೋದೀಗ? ಅದು ನನ್ನ ತಂಗಿ ಮಾಡಿಸಿರೋದು ಹುಡ್ಕೋತವಳೆ. ಈಗ ನಮ್ಮ ಪ್ರಿಯವರು ಸರ್ಪ್ರೈಸ್ ಕೊಡೋಕ್ಕೆ ರೆಡಿಯಾಗಿದ್ದಾರೆ. ಈಗ ನಾವು ವ್ಲಾಗ್ ಮಾಡುವ. ಬನ್ನಿ ಹಿಡ್ಕೊ ನೀನು, ಇದೇ ಥರ ವಿಡಿಯೋ ಮಾಡುವ. ರಿಮೋಟ್ ಎತ್ಕೋದ್ರಲ್ಲ 100 ವರ್ಷ ಕಟ್ ಮಾಡಪ್ಪ ಚಿನ್ನು. ನನ್ನೇ ಕುಯ್ತಾವ್ ರಿಮೋಟ್ ಕೊಡ್ರಪ್ಪ. ಎಲ್ಲೇ ಈ ಶೇರ್ ತ ರಾಕೆಟ್ है ಅಶಮ ಬನ್ನಿ ಫೋಟೋ ತೆಗಿ. ಮ್ಯೂಸಿಕ್ ಕೆ ಮಾಡ್ತಾ ಇದ್ದೀವಿ. ನಾನೇ ನಿನ್ನಂತೆ ನೀನೇ ನನ್ನಂತೆ ಜೀವ ಒಂದೇ ಹೃದಯ ಎರಡು ನಮ್ಮ ನಡುವೆ ನೂರು ಮುನಿಸು ಜಗಳ ಹಾಗೆ ಇರಲಿ ಪ್ರೀತಿ ಸೊಗಡು ಜೊತೆಯಲ್ಲಿ ನಿಂತರೆ. ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವೆಂಟ್ ರೂಮ್ ನಮ್ಮದೇ ಆಗಿರೋದ್ರಿಂದ ಸುಮ್ಮನೆ ಇದ್ವಿ. ಇಲ್ಲ ಪುನಿಯವ್ರ ಫ್ರೆಂಡು ಅರ್ಜೆಂಟ್ ಫೋನ್ ಮಾಡಿದ್ರು. ಅವರೆಲ್ಲ ಪಾರ್ಟಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಕೇಕ್ ಕಟ್ ಮಾಡ್ಸೋಕ್ಕೆ. ಸೊ ಅವ್ರು ಅದಕ್ಕೆ ಇವೆಂಟ್ ನಾನು ಒಂದು ಸ್ವಲ್ಪ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ಬಂದ್ಬಿಡ್ತೀನಿ, ನೀವು ಇಲ್ಲೇ ಇರಿ ಇವೆಂಟ್ ರೂಮಲ್ಲಿ ಬಂದೆ ಒಂದು 10 ನಿಮಿಷ ಅಂದ್ಬಿಟ್ಟು ಹೋದರು. ಸೊ ಹಾಗಾಗಿ ನಮಗೆ ಗೊತ್ತಿರೋ ಇವೆಂಟ್ ಅಲ್ಲ ಅಂದ್ಬಿಟ್ಟು ಸೆಲೆಬ್ರೇಷನ್ ಎಲ್ಲ ಮುಗೀತು. ಈಗ ಇವೆಂಟ್ ರೂಮಲ್ಲಿ ಇದ್ದೀವಿ. ಈ ಲಾಗ್ ಯಾವುದೇ ಕಾರಣಕ್ಕೂ ಎಂಡ್ ಆಗಲ್ಲ. ತಿರ್ಗಾ ನಾಳೆ ಒಂದು ಫಂಕ್ಷನ್ ಇದೆ, ನಾನೇನು ಹೋಗ್ತಿಲ್ಲ. ಬಟ್ ಮಂಡೇಗೆ ಮತ್ತೆ ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಲಾಗು ಕಂಟಿನ್ಯೂ ಆಗುತ್ತೆ.
ಮತ್ತೆ ಇದೇ ಸೆಲೆಬ್ರೇಷನ್ ಅಲ್ಲಿಗೆ ಬರಬೇಕು. ಕೇಕು ಇಲ್ಲಿ ಬೇಜಾರಾಗಿದೆ ಏನಂದರೆ ನನ್ನ ತಂಗಿ ಕೇಕ್ ನೋಡಿದ್ದು ಅವ್ನು ಹೆವಿ ಫೋನ್ ಯೂಸ್ ಮಾಡ್ತಾನೆ ನನ್ನ ಗಂಡ, ಹಂಗಾಗಿ ಅವಳು ಫೋನ್ ಥೀಮಲ್ಲಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಲು. ಫೋಟೋ ತೋರಿಸು ಪ್ರಿಯಾ, ಅದು ಫೋಟೋ ತೋರಿಸ್ತೀನಿ ಆ್ಯಂಡ್ ಡೆಕೋರೇಷನ್ದು ಫೋಟೋ ತೋರಿಸ್ತೀನಿ. ಅದನ್ನು ನಮ್ಮ ಕೇರ್ನಗರದಲ್ಲಿ ಮಾಡ್ಕೊಡೋಕ್ಕೆ ಯಾರೂ ಸಿಗಲಿಲ್ಲ, ಹಾಗಾಗಿ ಆ ಡೆಕೋರೇಷನ್ನ ಮಾಡಿಸ್ಲಿಲ್ಲ. ಅವಳಿಗೆ ಅದನ್ನು ಸ್ವಲ್ಪ ಡಿಸಪಾಯಿಂಟ್ ಇದೆ ಅಲ್ವಾನೇ. ತೋರಿಸ್ಬಿಡೆ ಕೇಕ್, ಅದು ಯಾವುದು ನೀನು ಮಾಡಿಸ್ಬೇಕು ಅಂತ ಇದ್ದಿದ್ದು. ಸೊ ವೆಡ್ಡಿಂಗ್ ಆ್ಯನಿವರ್ಸರಿ ಕೊಟ್ಟಿದ್ದ ಫೋಟೋನ ಇವತ್ತು ಬರ್ಡೇಲಿ ಹಾಕಿದ್ದಾರೆ. ಬಟ್ ಪರವಾಗಿಲ್ಲ, ಏನಾಗಲ್ಲ, ಯಾಕಂದರೆ ಎಲ್ಲ ನಮಗೆ ಗೊತ್ತಿರೋ ಅಣ್ಣಂದಿರ. ಸೊ ಏನು ಬೇಜಾರಿಲ್ಲ, ಕೇಕ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗಿದಿದೆ, ಈಗ ಮನೆಗೆ ಹೋಗಬೇಕು. ನಮ್ಮ ಹಸ್ಬೆಂಡ್ ವೆಯ್ಟ್ ಮಾಡ್ತಿದ್ವಿ, ಹಾಗೆ ಈವೆಂಟ್ ಅಣ್ಣ ಕ್ಲೋಸ್ ಮಾಡಬೇಕಲ್ಲ, ಅವ್ರಿಗೂ ವೆಯ್ಟ್ ಮಾಡ್ತಿದ್ವಿ. ಫೋಟೋ ಇದು ಕೇಕ್ ಈ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಡೆಕೋರೇಷನು ಅಣ್ಣಂಗೆ ಕಳಿಸಿದ್ಯಾ? ಹಾಂ, ಈ ಥರ ಡೆಕೋರೇಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ. ನೇಮಿಂಗ್ ಬರೋ ಥರ ಫೋಟೋನೇ ತೆಗ್ದಿಲ್ವೇನೋ ಒಂದು ಸಿಂಗಲ್ಲು. ನಮ್ಮ ತಂಗಮ್ಮ ಇನ್ನೇನು ಮಾಡೋದು ಟೈಮ್ ಸ್ಪೆಂಡ್ ಅಂತ ಈವೆಂಟ್ ರೂಮಲ್ಲೇ ಎಡಿಟ್ ಮಾಡ್ತಾಯಿದ್ದಾರೆ. ಎಸ್ ಗೈಸ್, ಬರ್ತಡೇ ಮುಗಿಸಿ ಈಗ ತಾನೇ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆದ್ವಿ. ಸೊ ಈ ಲಾಗು ಮತ್ತೆ ಕಂಟಿನ್ಯೂ ಆಗುತ್ತೆ. ಅಲ್ಲಿವರೆಗೂ ನೋಡ್ತಾ ಇರಿ ವಿಡಿಯೋನ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕಂಪ್ಲೀಟ್ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ. ನೆನ್ನೆ ನೈಟು ಇದೇ ಬಟ್ಟೆ ಗೈಸ್ ತೊಗೊಂಡಿದ್ದು 2 ಜೊತೆ, ಆದರೆ ಬಿಲ್ಲೇ ಕೊಟ್ಟಿಲ್ಲ ಅವರು. ಇದು 1850 ಡಿಸ್ಕೌಂಟ್ ಆಗಿ. ಇದು ಇದೆಲ್ಲ ಐತೆ, ಇದೆಲ್ಲೋ ಐತೆ ಬಿಲ್ಲು. ಇದು 1600 ಸಮಥಿಂಗ್. ಇದು ಡ್ರೆಸ್ ತೋರಿಸ್ತೀನಿ ಒಂದು ನಿಮಿಷ. ಇದು ಪ್ಯಾಂಟ್ ಪ್ಲೇನ್ ಇದೆ, ಆ್ಯಕ್ಚುಲಿ ಟಾಪು ಮತ್ತು ವೇಲ್ಗೆ ಅಮೌಂಟ್ ಅನಿಸುತ್ತೆ. ನೋಡಿ, ಇದು ವೇಲ್ ಅದೇನೋ ಬನಾರಸ್ಸಿ ಸ್ಟೈಲ್ ಅಂತ ಹೇಳಿದ್ರು, ಗೊತ್ತಿಲ್ಲ. ಟಾಪ್ ಈ ಥರ ಇದೆ. ಇದು ಅಷ್ಟೇ, ಟಾಪು ಗ್ರ್ಯಾಂಡಾಗಿದೆ, ಪ್ಯಾಂಟೂ ಇದೆ ಆ್ಯಂಡ್ ವೇಲು ಕವರಿಂಗ್ ತಗೋರೆ. ಮತ್ತೆ ನಾನೇ ಫೋಲ್ಡ್ ಮಾಡಬೇಕು ಗೈಸ್, ವೇರ್ ಮಾಡಿದಾಗ ತೋರಿಸ್ತೀನಿ. ಇದು 1600. ಬಿಲ್ ಎಲ್ಲೋ ಮಿಸ್ ಆಗಿದೆ, ಗೊತ್ತಿಲ್ಲ, ಬಿದ್ದಿಲ್ಲ. ಕೆಳಗಡೆನೂ ಈ ಥರ ವರ್ಕ್ ಇದೆ. ಒಳಗಡೆ ದೇವ್ರ ಮನೆ ಪೂಜೆ ಕೂಡ ಆಗಿದೆ. ಆ್ಯಂಡ್ ಸ್ವಲ್ಪ ವೆಡ್ಡಿಂಗ್ ಆ್ಯನಿವರ್ಸರಿದು ಶಾಪಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕು ಇವಾಗ. ಸೊ ಅಲ್ಲಿ ಹೋಗಿ ಬಂದು ಸಿಗ್ತೀನಿ. ಎಸ್ ಗೈಸ್, ಇವಾಗ ತಾನೇ ತುಳಸಿ ಪೂಜೆ ಮಾಡಿ ಮುಗಿಸ್ತೆ. ಸ್ವಲ್ಪ ಸಿಟಿ ಕೆಲಸ ಇದೆ, ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿ ಇದರಿಂದ ಇವತ್ತು ನೈಟು ನಮ್ಮ ಹಸ್ಬೆಂಡ್ಗೆ ಸರ್ಪ್ರೈಸ್ ಕೊಡೋಣ, ಒಂದು ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗುವ. ರಾಜಣ್ಣನ ಮನೆಗೆ ಬಂದಿದೆ ತುಳಸಿ ಪೂಜೆಗೆ ಅರ್ಶಿನ ಕುಂಕುಮ ತೊಗೊಳಕ್ಕೆ. ಪ್ರಿಯೇನೋ ಬಟ್ಟೆ ಸ್ಟಿಚರ್ಸ್ಬೇಕಿತ್ತು, ಸೊ ನಾಳೆ ಗೃಹ ಪ್ರವೇಶಕ್ಕೆ. ಸೊ ಇಲ್ಲಿಂದ ಅರ್ಶಿನ ಕುಂಕುಮ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ. ದೀಪಾವಳಿ ಹಬ್ಬದ ದಿನ ಪಟಾಕಿ ಎಲ್ಲ ಮನೆಯಿಂದ ಆಚೆಗೆ ಬರೋಕ್ಕಾಗದೆ ಎಷ್ಟು ಮಳೆ ಬರ್ತಾಯಿತ್ತು. ರೆಡಿ ಆದರೂ ಪಟಾಕಿ ಹೊಡೆಯೋಕ್ಕಾಗಲಿಲ್ಲ. ಆಮೇಲೆ ಕಡೆ ಕಾರ್ತಿಕೆ ದಿನ ಹೊಡೆಯೋಣ ಅಂದ್ಬಿಟ್ಟು ಇಟ್ಕೊಂಡಿದ್ವಿ. ಸೊ ಮಳೆ ಏನಿರಲಿಲ್ಲ ಅಂದ್ಬಿಟ್ಟು ಅವತ್ತೊಂದು ದಿನ ಸುಮ್ಮನೆ ಮನೆ ಮುಂದೆ ಪಟಾಕಿ ಹೊಡಿತಾಯಿದ್ವಿ. ಆ ಕ್ಲಿಪ್ಪಿಂಗ್ಸ್ನ ಸುಮ್ಮನೆ ಆ್ಯಡ್ ಮಾಡಿದೆ. ನಿಜ ಗೈಸ್, ಏನಂತ ಗೊತ್ತಾಗ್ತಿಲ್ಲ, ಫುಲ್ ಡಿಸಪಾಯಿಂಟ್ ಆಗ್ತಾಯಿದೆ. ಏನು ಮಾಡೋದು ಅಂತಲೂ ಗೊತ್ತಾಗ್ತಿಲ್ಲ. ಲಾಸ್ಟ್ ಮೂಮೆಂಟು ಟೈಮ್ ಬಂದು ಆಲ್ರೆಡಿ 9 ಗಂಟೆ. ನಾನೇನು ಅಂದ್ಕೊಂಡೆ ನೈಟ್ ಸರ್ಪ್ರೈಸಾಗಿ ಪುನಿಯವ್ರಿಗೆ ರೆಡ್ ವೆಲ್ವೆಟ್ ಕೇಕು ಆರ್ಟ್ ಶೇಪಲ್ಲಿ ಹೇಳ್ಬಿಟ್ಟು ಬಂದಿದ್ದೆ ಸರ್ಪ್ರೈಸಾಗಿ ಕಟ್ ಮಾಡ್ಸೋಣ ಅಂತ. ಅದು ಇವಾಗ ಹೋಗ್ಬಿಟ್ಟು ಶಾಪಿಂಗ್ ಕೂಡ ಮಾಡ್ಕೊಂಡು ಬಂದೆ ಡೆಕೋರೇಷನ್ ಮಾಡೋಕ್ಕೆ. ಇಡೀ ಮಾರ್ಕೆಟ್ ಹುಡುಕ್ತಿದ್ದೀನಿ. ಇವತ್ತು ತುಳಸಿ ಹಬ್ಬಾಗಿರೋದ್ರಿಂದ ಎಲ್ಲೂ ಬಟರ್ ರೋಸ್ ಸಿಗ್ತಾಯಿಲ್ಲ. ಅದು ಹೋಗಲಿ, ಅದು ಬೀಳ್ದ ಅಂದರೂ ಬೇರೆ ಥರ ಡೆಕೋರೇಟ್ ಮಾಡೋಕ್ಕೆ ಎಲ್ಲ ಐಟಮ್ ತೊಗೊಂಡು ಬಂದೆ. ಬೇಕ್ರಿಲಿ ಕೇಕ್ನ ಆರ್ಟ್ ಶೇಪ್ ಹೇಳಿದ್ದೀನಿ, ರೌಂಡ್ ಶೇಪ್ ಮಾಡಿದ್ದಾರೆ. ಡಿಸಪಾಯಿಂಟ್ ಆಗೋಯ್ತು, ಬೇಡ ಅಂತ ಕೇಕ್ನ ಕ್ಯಾನ್ಸಲ್ ಮಾಡಿಬಿಟ್ಟೆ. ನೈಟ್ ಮಾಡ್ಸೋದು ಬೇಡ, ಅಟ್ಲೀಸ್ಟ್ ಮಾರ್ನಿಂಗು ಇನ್ನೊಂದು ಥರ ಕೇಕ್ ಹೇಳಿದೆ, ಅದನ್ನು ಮಾರ್ನಿಂಗ್ ಅಥವಾ ಈವ್ನಿಂಗ್ ಕಟ್ ಮಾಡಿಬಿಟ್ಟು ತಿರ್ಗಾ ಕಟ್ ಮಾಡೋಣ ಅಂದ್ಬಿಟ್ಟು ಅದೊಂದು ಕೇಕ್ ಹೇಳಿದೆ. ಅದಾದಮೇಲೆ ಅಲ್ಲಿಂದ ಬಂದು ನೈಟ್ ಮಾಡ್ಸೋಣ ಅನ್ಕೊತಾ ಇದ್ದೀನಿ. ಬಟ್ ಇವತ್ತು ನೈಟ್ ಮಾಡಿಸಿದ್ರೆ ಚೆನ್ನಾಗಿರ್ತಿತ್ತು, ನಾಳೆ ನೈಟ್ ಮಾಡಿಸಿದ್ರೆ ಟಯರ್ಡ್ ಆಗಿರ್ತೀವಿ. ನಮ್ಮ ಅಮ್ಮನ ಅಣ್ಣನ ಮನೆ ಗೃಹ ಪ್ರವೇಶಕ್ಕೆ ಬೇರೆ ಹೋಗ್ತಾ ಇದ್ದೀವಿ, ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಅದಕ್ಕೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಎಲ್ಲ ಕೇಕು ಕ್ಯಾನ್ಸಲ್ ಮಾಡಿ ರೆಡ್ ವೆಲ್ವೆಟ್ ಕೇಕ್ನ ಈವೆಂಟ್ ರೂಮಲ್ಲಿ ಕಟ್ ಮಾಡಿಸ್ಲಾ ಏನು ಎತ್ತ ಗೊತ್ತಾಗ್ತಿಲ್ಲ. ಸೊ ನೋಡೋಣ. ಏನೇನೋ ಟೆನ್ಷನಲ್ಲಿ ವೀಡಿಯೋನೂ ಮಾಡೋಕ್ಕಾಯ್ತಿಲ್ಲ ಗೈಸ್, ನಿಜವಾಗ್ಲೂ ಬೇಜಾರಾಯ್ತು. ಇವತ್ತು ನೈಟ್ ಮಾಡಿಸ್ಬೇಕು ಅಂದ್ಕೊಂಡೆ, ನಾಳೆ ನೈಟ್ ಅನ್ನೋದು ನನಗೆ ಇಷ್ಟ ಆಗ್ತಿಲ್ಲ. ಸೊ ಬೇಡ, ಕೇಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಈವೆಂಟ್ ರೂಮಲ್ಲಿ ಬಂದು ಕಟ್ ಮಾಡ್ಸೋಕ್ಕೆ ಒಂದನ್ನು ಹೇಳ್ತೀನಿ, ಇವಾಗ ಕ್ಯಾನ್ಸಲ್ ಮಾಡಿಸ್ತೀನಿ. ಏನೇನೋ ಅಂದ್ಕೊಂಡು ಈ ಸಲ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಯಾಕೋ ಏನೇನೋ ಟೆನ್ಷನಲ್ಲಿ ಏನೇನೋ ಆಗ್ತಿದೆ. ಸೊ ಇವಾಗ ತಾನೇ ಎಲ್ಲರೂ ಮನೆ ತುಳಸಿ ಪೂಜೆಗೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬಂದಿದ್ದೈತಿ. ಊಟ ಮಾಡಿ ಮಲಗಿ ನಾಳೆ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀನಿ. ಈ ಬೇಜಾರಲ್ಲಿ ಇರೋದಕ್ಕಿಂತ ನಾಳೆ ಖುಷಿಯಾಗಿರೋದು ಇಂಪಾರ್ಟೆಂಟ್, ಯಾಕಂದರೆ ನಮ್ಮ ಮೊದಲನೇ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನೀವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ನಾಳೆ ಕಂಟಿನ್ಯೂ ಮಾಡ್ತೀನಿ ಅವ್ರನ್ನ.
ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಯಾರಿ ಇದೆ ಗೈಸ್ ಇವತ್ತು. ಇದೇ ಸ್ಯಾರಿ ನಾನು ಹಾಕೊತಾ ಇರೋದು, ಹೊಸ ಸ್ಯಾರಿ. ಜಸ್ಟ್ ಈಗ ತಾನೇ ನನ್ನ ತಂಗಿ ಬಿಲ್ ಕಿತ್ತಾಕಿದ್ದಾಳೆ. ಈಗ ಪಾರ್ಲರ್ಗೆ ಹೋಗಿ ಸ್ಯಾರಿ ಉಡಿಸ್ಕೊಂಡು ಬರಬೇಕು. ಉಡ್ಸ್ಕೊಂಡು ಆದ್ಮೇಲೆ ತೋರಿಸ್ತೀನಿ. ಹೋಗಿ ಹತ್ರದಲ್ಲಿ ರೆಡಿ ಆಯ್ತಿದ್ದೀನಿ ಗೈಸ್. ಟೈಮ್ ಬಂದು 10:30. ಪಾರ್ಲರ್ ಹಾಕೋಂಗೆ 10 ಗಂಟೆಗೆ ಬರ್ತೀನಿ ಅಂದಿದ್ದೆ. ಬರೀ ಸ್ಯಾರಿಗೆ ಫೇಸ್ ನಾನೇ ಮೇಕಪ್ ಮಾಡ್ಕೋತೀನಿ. ಸ್ಯಾರಿ ಉಡ್ಸ್ಕೊಳ್ಳೋಕ್ಕೆ ಅಕ್ಕ ಬೇರೆ ಎಲ್ಲ ಊರಿಗೆ ಹೋಗ್ಬೇಕು ಅಂತಿದ್ರು. ಟೈಮ್ ಆಗ್ಬಿಟ್ಟೈತೆ. ಇವಾಗ ಹೋಗ್ತಾಯಿದ್ದೀನಿ ಫ್ರೆಶ್ ಅಪ್ ಆಗಿಬಿಟ್ಟು. ಸೊ ಇವಾಗ ಹೋಗಿ ಪಾರ್ಲರಲ್ಲಿ ಸ್ಯಾರಿ ಉಡ್ಸ್ಕೊಂಡು ಬಂದು ಸಿಗ್ತೀನಿ. ಇಲ್ಲಿ ಪಾರ್ಲರಿಗೆ ಬಂದು ಸ್ಯಾರಿ ಉಡ್ಸ್ಕೊಂಡಿದ್ದೀನಿ, ತೋರಿಸ್ತೀನಿ. ನನ್ನ ವೆಡ್ಡಿಂಗ್ ಸ್ಯಾರಿ ಈ ಥರ ಇದೆ. ನನ್ನ ತಂಗಿ ಬ್ಯಾಂಗಲ್ ಕೊಡ್ಸಕ್ಕೆ ಕರ್ಕೊಬಂದಿದ್ದಾಳೆ. ಸೀನಿಗೆ ಬಂದಿದ್ದೀವಿ ಈಗ. ನಮ್ಮ ಮನೆಯವ್ನು ಓಟೋದ್ನ ಬ್ಯಾಂಗಲ್ ತಿಂಡಿ ದಿನಕ್ಕೆ ಹೋಗಿ ಬಂದಿದ್ದೀವಿ ಗೈಸ್. ಏನು ಕಾಣ್ತಿಲ್ಲ, ಹೆಂಗೆ ಕಾಣಿಸ್ತಾ ಇದೆ ವೀಡಿಯೋಲಿ. ಕರೆಕ್ಟಾಗಿ 1 ಗ್ರಾಮ್ ತೊಗೋತೀನಿ ಅಂದರೆ, ಅದಕ್ಕಿಂತ ಜಾಸ್ತಿ ತೊಗೋತೀನಿ ಅಂದರೆ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿದ ನಾನು ಈ ಥರ ರೆಡಿ ಆಗಿದ್ದೆ. ನಾನು ಇನ್ಸ್ಟಾಗ್ರಾಮ್ಗೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡ್ಕೊತಾ ಇದ್ದೆ. ಅದೇ ಕ್ಲಿಪ್ಪಿಂಗ್ಸ್ನ ಲಾಗಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ನಿಜವಾಗ್ಲೂ ನನಗೆ ಲಾಗ್ ಮಾಡೋಕ್ಕೂ ಟೈಮ್ ಇಲ್ಲ. ನಮ್ಮ ಮನೇನೂ ಪೂಜೆ ಮಾಡಾಯಿತು, ನಮ್ಮ ಅತ್ತೆ ಮನೇನೂ ಪೂಜೆ ಮಾಡಾಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆದಷ್ಟು ಬೇಗ ಗೃಹ ಪ್ರವೇಶಕ್ಕೆ ಹೋಗಬೇಕು. ಸೊ ಈಗ ಹೊಡ್ತಾ ಇದ್ದೀನಿ, ಲಾಗ್ ಆಮೇಲೆ ಮಾಡ್ತೀನಿ. ದೇವಸ್ಥಾನದ ಹತ್ರ ಬಂದ್ವಿ ಗೈಸ್. ಟೈಮ್ ಆಗಿಬಿಟ್ಟಿದೆ. ಕೈ ಮುಕ್ಕೊಂಡು ಹೋಗಿ ಸಂಜೆ ಪೂಜೆ ಮಾಡಿಸ್ಬೇಕು. ಗೃಹ ಪ್ರವೇಶಕ್ಕೆ ಟೈಮ್ ಆಗಿಬಿಟ್ಟಿದೆ. ಟೈಮು 1 ಗಂಟೆ. ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್. ಲೈಟೇ ಆಗೋಯ್ತು, ಏನೋ ಗೊತ್ತಿಲ್ಲ. ಪೂಜೆ ಸಂಜೆ ಅಲ್ಲಿ ಮನೆ ಹತ್ರ ದೇವಸ್ಥಾನಕ್ಕೆ ಮಾಡಿಸ್ಬೇಕು. ಟೈಮ್ ಆಗಿಬಿಟ್ಟಿದೆ ಗೈಸ್. ಪೂಜೆ ಮಾಡಿಸಿಲ್ಲ, ದೇವ್ರಿಗೆ ಕೈ ಮುಕ್ಕೊಂಡು ಹೋಗ್ತಾ ಇದ್ದೀವಿ. ಸಂಜೆ ಬಂದು ಪೂಜೆ ಮಾಡಿಸ್ಬೇಕು. ಮತ್ತೆ ದೇವಸ್ಥಾನ ಮುಗಿಸಿ ಓಡ್ತಾ ಇದ್ದೀವಿ. ಗೃಹ ಪ್ರವೇಶಕ್ಕೆ ಟೈಮ್ ಆಗಿಬಿಟ್ಟಿದೆ. ಗೃಹ ಪ್ರವೇಶಕ್ಕೆ ಬಂದಿದ್ದೀವಿ ನಮ್ಮ ದೊಡ್ಡಪ್ಪನ ಮನೆಗೆ. ಸತ್ಯನಾರಾಯಣ ಪೂಜೆ ಮಾಡಿದ್ದಾರೆ. ಏಯ್ ಬಹಳ ಸುಮ್ಮನೆ ಬಾ, ವಿಡಿಯೋ ಮಾಡ್ತಾ ಇಲ್ವ ನಾನು. ಇರೋ ಸ್ನ್ಯಾಪ್ ಹಾಕ್ಬಿಟ್ಟು ಬರ್ತೀನಿ. ಎಲ್ಲರೂ ಹೊಟ್ಟೋಗ್ಬಿಟ್ಟವ್ರೆ. ನಾವು ಆ ಟೈಮಿಗೆ ಬಂದಿದ್ದೀವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ನಾವೇ ಲಾಸ್ಟ್ ಊಟಕ್ಕೆ. ಸೊ ಅಲ್ಲಿಂದ ಊಟ ಮಾಡಿಕೊಂಡು ಮತ್ತೆ ನಾವು ಕೇರ್ನಗರ ಹೊರಡಬೇಕಿತ್ತು. ಸೊ ಹೊರಟ್ವಿ. ಲಾಗ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಗೈಸ್. ಊರಿಂದ ಗೃಹ ಪ್ರವೇಶ ಮುಗಿಸ್ಕೊಂಡು ಯಾವುದೋ ರೋಡಲ್ಲಿ ನಿಲ್ಸಿದ್ವಿ ಇವ್ರಿಗೆ ಫೋಟೋ ತಕ್ಕೊಡೋಕ್ಕೆ. ಲಾಗೇ ಮಾಡೋಕ್ಕಾಗಿಲ್ಲ, ಕಂಟಿನ್ಯೂ ಮಾಡಬೇಕು. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಮತ್ತೆ ಫ್ರೆಶ್ ಅಪ್ ಆಗಿ ಇಲ್ಲಿ ಗುರು ಫ್ರೆಶ್ ಬರೋಕ್ಕೆ ಟಯರ್ಡ್ ಆಗಿತ್ತು ಅಂತ ಹಂಗೆ ಬರ್ತಾ ರೋಡಲ್ಲಿ ಕಬ್ನಲ್ಲಿ ಕುಡಿಯೋಕ್ಕೆ ಸ್ಟಾಪ್ ಮಾಡಿದ್ವಿ. ಜಸ್ಟ್ ಇವಾಗ ತಾನೇ ಮನೆಗೆ ಬಂದಿದ್ವು ಗೈಸ್. ಬೆಳಗ್ಗೆ ನೀಟಾಗಿ ಪೂಜೆ ಮಾಡಿಸಿಲ್ಲ ದೇವರಿಗೆ. ಸೊ ಅದಕ್ಕೆ ಈಗ ಮತ್ತೆ ಫ್ರೆಶ್ ಅಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಹೋಗುವಾಗ ಸಿಗ್ತೀನಿ. ಮಲ್ಲಿಗೆ ಹೋಗ್ಬೇಕು ಅಂದಿದ್ದಕ್ಕೆ ಇಷ್ಟು ಮಲ್ಲಿಗೆ ಹೋಗಿ 100 ರೂಪಾಯಿ ಕೊಟ್ಬಿಡ್ತಾನೆ ಅವನೇ ಗೈಸ್, ನಮ್ಮ ಹಸ್ಬೆಂಡು. ಇವಾಗ ಮತ್ತೆ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗಿದ್ದೀವಿ. ಸೊ ಪೂಜೆ ಮಾಡಬೇಕು. ದೇವ್ರ ಮನೆಗೆ ಹೋಗ್ತಾಯಿದ್ದೀನಿ ಪೂಜೆ ಮಾಡೋಕ್ಕೆ. ಮನೇಲಿ ಪೂಜೆ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು. ಒಳಗಡೆ ಅಭಿಷೇಕ ಮಾಡ್ತಾ ಇದ್ದಾರೆ ಗೈಸ್. ನಾವು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ತಂಗಿ ಬಂದಿಲ್ಲ, ನಾವಿಬ್ಬರೇ ಬಂದಿರೋದು, ಹಾಗಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಮತ್ತೆ ಡಿಸಪಾಯಿಂಟ್ ಆಯಿತು ಗೈಸ್. ಗೋಲ್ಡ್ ರಿಂಗ್ ಕೊಡಿಸ್ತೀನಿ ಅಂತ ಪುನಿಯವ್ರು ಕರ್ಕೊಂಡೋಗಿದ್ರು. ಬಟ್ ಅಲ್ಲಿ ಕಲೆಕ್ಷನ್ ಏನೂ ಇರಲಿಲ್ಲ. ಬಟ್ ಮತ್ತೆ ಡಿಸಪಾಯಿಂಟ್ ಆಯಿತು. ಸೆಲೆಬ್ರೇಷನ್ ಎಲ್ಲ ಚೆನ್ನಾಗಿ ನಡೀತಿದೆ. ಬಟ್ ನಾವು ಏನು ತೊಗೋಬೇಕು ಅಂದ್ಕೊತಿದ್ದೀವಿ ಅದು ಆಗ್ತಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಈಗ ನಾನು ಈ ಡ್ರೆಸ್ನ ಚೇಂಜ್ ಮಾಡಿ ಈವೆಂಟ್ಗೆ ಸೆಲೆಬ್ರೇಷನ್ಗೆ ಬೇರೆ ಡ್ರೆಸ್ನ ಹಾಕ್ಕೊಂಡು ಬರ್ತೀನಿ. ಮತ್ತೆ ಒಂದು ಔಟ್ಫಿಟ್ನ ಚೇಂಜ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ಇವಾಗ ಕೇಕ್ ಕಟಿಂಗ್ ಹೋಗಬೇಕು. ಸೇಮ್ ಅದೇ ಪ್ರಾಬ್ಲಮ್. ಇವೆಂಟು ಫ್ರೀ ಇಲ್ಲ, 9 ಗಂಟೆ ಮೇಲೆ ಫ್ರೀ ಇರೋದು. ಹಾಗಾಗಿ ಇವಾಗ ಆಚೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ಹಸ್ಬೆಂಡು ಪ್ರೀತಿಯಿಂದ ರಿಂಗ್ ತೊಗೊಡ್ತೀನಿ ಅಂತ ಕರ್ಕೊಂಡೋದ್ರು ಗೈಸ್. ಅಲ್ಲಿ ಏನೇನೋ ಕತೆ ಆಗೋಯ್ತು. ಅದನ್ನು ಇವಾಗ ಹೇಳೋಕ್ಕಾಗಲ್ಲ. ಆದರೆ ಮತ್ತೆ ನೋಡಬೇಕು ಬೇರೆ ಅಂಗಡಿಲಿ. ಸಿಗಲಿಲ್ಲ ಅಂದರೆ ಏನು ಕತೆ ಆಯಿತು ಅಂತ ಹೇಳ್ತೀನಿ. ಸಿಕ್ಕರೆ ಖುಷಿ, ಸಿಗಲಿಲ್ಲ ಅಂದರೆ ಬೇಜಾರೇನಿಲ್ಲ. ಬಟ್ ಅವ್ರು ನನಗೆ ಅಮೌಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಆ ರಿಂಗ್ದು. ಇಟ್ಸ್ ಓಕೆ, ಖುಷಿ ಆಯಿತು. ಬಟ್ ಕೈಗೆ ಸಿಕ್ಕಿದ್ರೆ ಇನ್ನೂ ಖುಷಿಯಾಗಿರೋದು ಅಂತ ಹೇಳ್ತಾ ಲಾಗ್ನ ನೋಡ್ತಾ ಇರಿ, ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅಂತ. ನನ್ನ ಔಟ್ಫಿಟ್ ಜೊತೆಗೆ ಕೇಕ್ ಕಟ್ ಮಾಡ್ಸೋಕ್ಕಿದ್ದು ಮ್ಯಾಚ್ ಆಗುತ್ತೆ ಆ ಕಡೆ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಹಸ್ಬೆಂಡು ಶರ್ಟ್ನ ಚೇಂಜ್ ಮಾಡ್ತಿಲ್ಲ. ಏನು ಮಾಡಿದ್ರು ಟಯರ್ಡ್ ಆಗಿಬಿಟ್ಟಿದೆ ಅವ್ರಿಗೂ. 2 ಡೇಸಿಂದ ಬ್ಯಾಕ್ ಟು ಬ್ಯಾಕ್
ಅವ್ರ ಬರ್ಡೇ ಐತಿ ಇವಾಗ, ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಹಂಗಾಗಿ ನಾನೇನು ಜಾಸ್ತಿ ಫೋರ್ಸ್ ಮಾಡ್ತಿಲ್ಲ, ಆಚೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರಲಿಲ್ಲ, ಸುಮ್ಮನೆ ರಾಜಣ್ಣನ ಮನೆಗೆ ಹೋಗಿದ್ವಿ. ಅವರು ಒಂದು ಕೇಕ್ನ ಕಟ್ ಮಾಡಿಸಿದ್ರು. ಈಗ ಊಟಕ್ಕೆ KRNಗೆ ಬಂದಿದ್ದೀವಿ ಗೈಸ್. ನಾವು KRNಗೆ ಬಂದಿದ್ದೀವಿ. ಈಗ ನಾವು ಆ್ಯನಿವರ್ಸರಿದು ಇದು ಲಾಗು. ನಾನು ಪುನಿ ನಾನ್ ವೆಜ್ ಗೈಸ್, ಇವಳು ವೆಜ್, ಅದಕ್ಕೆ ಹೇಳ್ತಾರೆ ವೆಜ್ ತಿನ್ನಕ್ಕೆ ಬಂದವಳು ಓಡ್ಬಿಡಿ. ನಾನು ಪುನಿ ನಾನ್ ವೆಜ್. ನಾವು ನಾನ್ ವೆಜ್ ಆರ್ಡರ್ ಮಾಡಿರೋದಕ್ಕೆ ಅಳ್ದವಳೆ ಗೈಸ್. ನಾವು ತಂದೂರಿ ಮತ್ತು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಇವಳು ಏನು ಮಾಡೋದು ಗೊತ್ತಾ, ಮಶ್ರೂಮ್ ಬಿರಿಯಾನಿ ಆ್ಯಕ್ಚುಲಿ KRNಗೆ ಬಂದಿದ್ದೀವಿ. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ನು ಊಟ ಮಾಡ್ಕೊಂಡೋಗಿ ಇವತ್ತು. ಟಯರ್ಡ್ ಆಗ್ಬಿಟ್ಟಿದೆ ಗೈಸ್. 2 ಕೇಕ್ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ, ಆಗಲ್ಲ. ಬೇಕ್ರಿಲಿ ನಮಗೆ ಗೊತ್ತಿರೋ ಅಣ್ಣ ಆಗಿರೋದ್ರಿಂದ 1 ಕೇಕ್ನ ರಿಕ್ವೆಸ್ಟ್ ಮಾಡಿ ಕ್ಯಾನ್ಸಲ್ ಮಾಡಿಸಿ 1 ಕೇಕ್ನ ಫೋಟೋ ಹಾಕ್ಸಿರೋ ಕೇಕ್ನ ಇಸ್ಕೊಂಡು ಹೋಗಿ ಇವೆಂಟ್ ರೂಮಲ್ಲಿ ಕೇಕ್ ಕಟ್ ಮಾಡಿಸ್ಬಿಟ್ಟು ಫಸ್ಟೇ ಮನೆಗೆ ಹೋಗ್ತೀವಿ. ಲೇಟ್ ಬಂತು ಗೈಸ್, ಊಟ ಬಂದಿಲ್ಲ. ನಮ್ಮ ಹಸ್ಬೆಂಡು ಬಾರಿಸ್ತಾ ಇದ್ದಾರೆ ತಂದೂರಿ ಚಿಕನು. ಪ್ರಿಯಾಂಕಾ ಇಲ್ಲಿ ಫೋನ್ ನೋಡ್ಕೊಂಡು ಹೊಟ್ಟೆ ಹುರ್ಕೋತಾವಳೆ ಗೈಸ್. ಬಿರಿಯಾನಿ ಬಂದಿದೆ ಗೈಸ್. ನಾವಿಲ್ಲಿ ನಾನ್ ವೆಜ್ ತಿಂತಾ ಇದ್ರೆ ಪ್ರಿಯಾ ಇಲ್ಲಿ ವೆಜ್ ಆರ್ಡರ್ ಮಾಡಿದ್ದಾಳೆ. ಬಂತಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ. ನಮ್ಮಿಬ್ಬರಿಂದ 1 ರೈಸ್ ಹೇಳೋಣ ಅಂದೆ ಗೈಸ್. ಹೇಳ್ಬಿಟ್ಟೆ 2, ಅದು ಟಚ್ಚೇ ಮಾಡಿಲ್ಲ. 1 ರೈಸ್ ಖಾಲಿ ಮಾಡೋಕ್ಕಾಗಿರೋದು. ಇವಳು ಬಾರಿಸ್ತವಳೆ ಮಶ್ರೂಮ್ ಬಿರಿಯಾನಿ. ಗೈಸ್ ಕೇಕು ಏನೇನೋ ಆಗಿತ್ತು, ತಿರ್ಗಾ ಡಿಸಪಾಯಿಂಟ್ ಆಗಿದೆ. ಬಟ್ ಇದು ಡೆಕೋರೇಷನ್ ನೋಡ್ಬಿಟ್ಟು ಖುಷಿಯಾಗೋಯ್ತು. ನಾನು ಇದೆಲ್ಲ ಹೇಳಿದ್ದು ಬೇರೆ ಡೆಕೋರೇಷನ್ನು, ಆದರೆ ಆರ್ಟ್ ಡೆಕೋರೇಷನ್ ಇದು ಮಾಡೋರೆ. ತುಂಬಾ ಖುಷಿಯಾಗೋಯ್ತು ಅಂದ್ಕೊಳ್ಳಿ. ಆ್ಯಕ್ಚುಲಿ ನಾನು ನೆನ್ನೆ ತೋರಿಸಿದ್ನಲ್ಲ ಆ ಡೆಕೋರೇಷನ್ ಹೇಳಿದೆ, ಹಾರ್ಟಲ್ಲಿ ಬಲೂನಲ್ಲೇ ಮಾಡಿಬಿಟ್ಟಿದ್ದಾರೆ. ನಮಗೂ ಕೇಕು ಏನೋ ಪ್ರಾಬ್ಲಮ್ ಐತೆ ಗೈಸ್. ಇವತ್ತು ಕೇಕ್ ನಾವು ಅಂದ್ಕೊಂಡಿದ್ದಾಗಲಿಲ್ಲ, ಬಟ್ ನಾನು ಮನೇಲಿ ಕಟ್ ಮಾಡಿಸ್ಬೇಕು ಅಂದ್ಕೊಂಡಿದ್ದಲ್ಲ, ಆ ಕೇಕ್ ರೆಡಿ ಇತ್ತು. ಈಗ ಅದನ್ನೇ ಕಟ್ ಮಾಡಿಸ್ತಿದ್ದೀವಿ. ಟೈಮ್ ಆಲ್ರೆಡಿ ಬಂದು 9:30. ಸೊ ಈಗ ಕೇಕ್ ಕಟ್ ಮಾಡಿಸ್ಕೊಂಡು ಹೊರಡ್ತೀವಿ. ಈವೆಂಟ್ ರೂಮಲ್ಲಿ ಬಂದು ಸಾಂಗ್ ಕೇಳ್ಕೊಂಡು ಕೂತಿದ್ದೀವಿ ಗೈಸ್. ಸೆಲೆಬ್ರೇಷನ್ ಮಾಡಿದ್ರು ಅಣ್ಣವ್ರು ಬರ್ತಾರೆ, ಆಮೇಲೆ ಸೆಲೆಬ್ರೇಟ್ ಮಾಡಬೇಕು. ಈವೆಂಟ್ ರೂಮಿಗೆ ಬಂದಿದ್ದೀವಿ ಗೈಸ್. ಇನ್ನೇನು ಕೇಕ್ ಕಟ್ ಮಾಡಿಸ್ಬೇಕು. ಕೇಕ್ ಕಟ್ ಮಾಡಿಸಿ ಇಲ್ಲಿಂದ ಹೊರಡಬೇಕು. ವೇಟ್ ಮಾಡ್ತಾ ಇದ್ದೀವಿ ಈವೆಂಟ್ ರೂಮ್ ಅಣ್ಣನಿಗೆ. ಅವ್ರು ಬಂದ ತಕ್ಷಣ ಕೇಕ್ ಕಟ್ ಮಾಡಿಸಿ ಹೊರಡೋದೆ. ಈಗ ಕೇಕ್ ಕಟ್ ಮಾಡಿಸ್ತಿದ್ದೀವಿ ಗೈಸ್. ಕೊಡುಗರು ವೆಡ್ಡಿಂಗ್ ಆನಿವರ್ಸರಿ. ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗಿಸಿ ಜಸ್ಟ್ ಮನೆಗೆ ಬಂದು. ಆ್ಯಂಡ್ ಒಂದು ವಿಷಯ ಏನು ಅಂದರೆ, ನನಗಿಂತ ಜಾಸ್ತಿ ಪುನಿಯವ್ರಿಗೆ ಬೇಜಾರಾಗಿದೆ ನಾನು ಏನೂ ಕೊಡಿಸಿಲ್ಲ ಅಂತ. ಬಟ್ ಆ್ಯಕ್ಚುಲಿ ಅವ್ರು ಕೊಡ್ಸೋಕೆ ಕರ್ಕೊಂಡೋಗಿರೋ ಜ್ಯುವೆಲರಿ ಅಂಗಡಿಗೆ. ಬಟ್ ನಾವು ರೆಗ್ಯುಲರಾಗಿ ತೊಗೊಳ್ಳೋ ಜ್ಯುವೆಲರಿ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಇವತ್ತು ಫೋನ್ ಮಾಡಿದ್ವಿ, ಅದು ರೀಸನ್ ಅವ್ರು ಓಪನ್ ಮಾಡೋಕ್ಕಾಗಿರಲಿಲ್ಲ, ನಾಳೆ ಅಂತ ಹೇಳಿದ್ದಾರೆ. ಬಟ್ ನಾವು ಹೋಗಿದ್ದು ಜ್ಯುವೆಲರಿ ಶಾಪಲ್ಲಿ ಕಲೆಕ್ಷನ್ ಇರಲಿಲ್ಲ, ಇತ್ತು. ಬಟ್ ನನ್ನ ಅಮೌಂಟ್ಗೆ ಎಷ್ಟು ತೊಗೋಬೇಕಿತ್ತು ಆ ರೇಂಜಿಗೆ ಇರಲಿಲ್ಲ. ಸೊ ಹಾಗಾಗಿ ನಾಳೆ ತೊಗೊತೀನಿ. ಆದರೆ ಇಲ್ಲ, ನನ್ನ ಬರ್ಡೇ ನೆಕ್ಸ್ಟ್ ಮಂತೇ ಇದೆ. ಸೊ 2ಕ್ಕೂ ಹಾಗಾಗಿ ತೊಗೊತೀನಿ. ಈ ಲಾಗ್ ಮುಂಚೆನೇ ಬರುತ್ತೆ. ಬಟ್ ಐ ಆಮ್ ಹ್ಯಾಪಿ, ಯಾಕಂದರೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅವರು. ಆಲ್ರೆಡಿ ಅಮೌಂಟ್ ಕೊಟ್ಟಿದ್ದಾರೆ. ಅದ್ರದ್ದು ಏನಿದೆ ಅದು ನನ್ನ ಹತ್ರ ಆಲ್ರೆಡಿ ಕ್ಯಾಶ್ ಇದೆ. ಸೊ ಆ್ಯಂಡ್ ತುಂಬ ಖುಷಿ ಆಯಿತು. ನಮ್ಮ ಆ್ಯನಿವರ್ಸರಿ ಆಗಿರ್ಬೋದು, ನಮ್ಮ ಹಸ್ಬೆಂಡ್ ಬರ್ಡೇ ಆಗಿರ್ಬೋದು. ಸೊ ನನ್ನ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಐ ಲವ್ ಯು, ಬಾಯ್.